ನಾನು ಶಾಸಕನಾಗಿ ಈಗ ನಾಳೆ ಬರುವ ಅಕ್ಟೋಬರ್ಗೆ 26 ವರ್ಷ ಮುಗಿದು 27 ವರ್ಷ ಪ್ರಾರಂಭ ಆಗ್ತದೆ. ನನ್ನ ಶಾಸಕ ಅವಧಿಯಲ್ಲಿ 3 ಬಾರಿ, ಬಹುಶಃ ಮೊದಲು 2 ಬಾರಿ ತುಪ್ಪದು ಮತ್ತು ಅಶೋಕ್ ಪೂಜಾರಿ ಇದ್ದರು. ಆಮೇಲೆ ನಮ್ಮ ಅವಧಿಯಲ್ಲಿ ಕೊಟ್ಟಂಥ ಸದಸ್ಯದ ನಾನು ಗಂಭೀರವಾಗಿ ತಮ್ಮನ್ನು ಕ್ಷಮೆ ಕೇಳ್ತೀನಿ. ಡೈರೆಕ್ಟ್ ಕೊಟ್ಟದಕ್ಕೆ ನಮ್ಮ ಕ್ಷೇತ್ರ ಭಾಳ ಹಿಂದುಳಿತು ಅನ್ನೋದಕ್ಕೆ ಭಾಳ ವಿಷಾದನೆ. ನಾನು ಭಾಳ ತಪ್ಪು ನಿರ್ಣಯ ಮಾಡಿ ಕಳೆದ ಬಾರಿನೇ ಚೇಂಜ್ ಮಾಡಬೇಕಾಗಿತ್ತು. ಏನೋ ಒಂದು ನನ್ನ ತಪ್ಪು ನಿರ್ಣಯದಿಂದ ಕ್ಯಾಂಡಿಡೇಟ್ ಮುಂದುವರಿಸಿ ರೈತರಿಗೆ ಸಿಗುವಂಥ ಸೌಲಭ್ಯ ಸಿಗಲಿಲ್ಲ. ಅದಕ್ಕೆ ನಿಮ್ಮನ್ನೆಲ್ಲ ಮತ್ತೊಮ್ಮೆ ಕ್ಷಮೆ ಯಾಚಿಸಿ ಬರುವಂಥ ಮುಂದಿನ ಚುನಾವಣೆ ನಾನು ಬಾಲಚಂದ್ರ ಜಾರಕಿಹೊಳಿ ಕೂಡಿ ಒಂದು ಒಳ್ಳೆಯ ಒಂದು ಡೈರೆಕ್ಟ್ ಮಾಡಿ ಮುಂದಿನ 15 ವರ್ಷದ ಆದಂಥ ಲೋಪ ಮುಂದಿನ 5 ವರ್ಷದಲ್ಲಿ ರೈತರಿಗೆ ನಾನು ತೀರಿಸುವಂಥ ಸಂದರ್ಭಕ್ಕೆ ಹೆಚ್ಚಿಪಡ್ತೀನಿ. ಯಾಕಪ್ಪ ಅಂದ್ರೆ DCB ಬ್ಯಾಂಕ್ ಮುಖಾಂತರ ಸಾಲ ತಗೊಂಡ್ರೆ ಬಹಳಷ್ಟು ಸೌಲಭ್ಯ ಇದೆ. ವಿಶೇಷವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಯೋಜನೆ ಬಹಳಷ್ಟು ಯೋಜನೆ ಇದಾವೆ. ನಾವು ಯಾಕಂದ್ರೆ ನಮ್ಮ ಡೈರೆಕ್ಟರ್ ತಪ್ಪು ಮಾಡಿ ನಾನು ತಪ್ಪು ಮಾಡಿ ಅನ್ನೋದು ಬರುವ ಚುನಾವಣೆ ನಂತರ ಪ್ರತಿಯೊಂದು ಗ್ರಾಮದ ಸೊಸೈಟಿ ಈಗ ಮಹಾರಾಷ್ಟ್ರದಲ್ಲಿ ನಾವು ನೋಡಿದ್ದೇವೆ, ಮಹಾರಾಷ್ಟ್ರ ಮತ್ತು ಗುಜರಾತಲ್ಲಿ, ತದನಂತರ ಕರ್ನಾಟಕ ಚೆನ್ನಾಗಿದ್ದಾವೆ. ಅದು ಇನ್ನೂ ಚೆನ್ನಾಗಿ ಆಗಬೇಕನ್ನೊಂದು ಬೆಳಗಾವಿ ಜಿಲ್ಲೆ ಇಡೀ ರಾಜ್ಯಕ್ಕೆ ಒಂದು ಮಾದರಿಯಾಗಿ ಕೃಷಿ ವಲಯದಲ್ಲಿ ಒಂದು ಒಳ್ಳೆಯ ರೀತಿಯಿಂದ ನಮ್ಮ ಕೃಷಿ ಮತ್ತು DCB ಮುಖಾಂತರ ಹಾಗೂ ನಬಾರ್ಡ್ ಸಹಾಯಧನದಿಂದ ಹೆಚ್ಚಿಗೆ ನಾವು ಹೊಸ ಕೃಷಿ ಪದ್ಧತಿ ಪ್ರಕಾರ ಕೆಲಸ ಮಾಡಬೇಕು. ಹಿಂದಿನ ಪದ್ಧತಿ ಹೊಸ ಯೋಜನೆ ಅಳವಡಿಸಿಕೊಂಡು ಹೊಸ ಯೋಜನೆ ಹೊಸ ಕೃಷಿ ಪದ್ಧತಿ ಯಾಕಪ್ಪ ನಾವು ಹಿಂದೆ ನೋಡಿದ 30-40 ಕಬ್ಬು 34 ಟನ್ ಬರ್ತಾವೆ. ಗೊಂಜಾಳ, ಸೋಯಾಬೀನ ಇದೇ ಬರೀ ಅದೇ ಹಳಿ ಪದ್ಧತಿ. ಹೊಸ ಪದ್ಧತಿ ಈಗ ನಾನು ಬಹಳಷ್ಟು ಸಲ ಅಲ್ಲಿ ನೋಡ್ಕೊಂಡು ಬಂದಾಗ ಇನ್ನು ಹೆಚ್ಚಿಗೆ ಇಳುವರಿ ತಂದು ಹೆಚ್ಚಿನ ಲಾಭ ನಾವು ರೈತರು ಪಡಲಿಕ್ಕೆ ಈ ಒಂದು ಕೃಷಿ ಈ ಸರ್ಕಾರ ಕ್ಷೇತ್ರದಿಂದ ಒಂದು ಪಡೆಯೋಣ. ಯಾಕಪ್ಪ ಅಂದ್ರೆ ಈಗ ನಮ್ಮ ರೈತರಿಗೆ ಜಾಸ್ತಿ 100ಕ್ಕೆ 70% ಕಬ್ಬು ಬೆಳೀತಾರೆ. ಮೊದಲು ಒಂದು 20 ವರ್ಷದಿಂದ ಫ್ಯಾಕ್ಟ್ರಿ ಕಡಿಮೆ ಇದ್ದು ಕಬ್ಬು ಕಳಿಸೋದು ದೊಡ್ಡ ಸಾಹಸ. ಡೈರೆಕ್ಟರ್ ಭೇಟಿ ಆಗೋದು, ಫ್ಯಾಕ್ಟ್ರಿ ಚೇರ್ಮನ್ ಭೇಟಿ ಆಗೋದು, ಅವ್ರು ಅಲ್ಲೇ 10 ವಾರ ಮಲ್ಕೊಳ್ಳೋದು, ಅವ್ರು ಪರ್ಮಿಟ್ ಸಿಕ್ಕರೆ ML ಟಿಕೆಟ್ ಸಿಗೋಂಗ ಆಗೋದು. ಅವ್ರು ಪರ್ಮಿಟ್ ಸಿಕ್ಕ ಭಾಳ ಖುಷಿಲಿ ಅವತ್ತು ದೊಡ್ಡ ಪಾರ್ಟಿ ಮಾಡ್ಕೊಂಡು ಬರ್ತಾರೆ. ಹಂಗೆ ಇವತ್ತು ಫ್ಯಾಕ್ಟ್ರಿ ಜಾಸ್ತಿ ಇದ್ದ ಅದು ಕಬ್ಬು ಕಳಿಸೋದು ತ್ರಾಸ ಆಗ್ತದೆ. ವಿಶೇಷವಾಗಿ ಲಗಾಣಿ ಮುಖಾಂತರ ರೈತರನ್ನ ಭಾಳ ಅನ್ಯಾಯ ಆಗತೈತಿ. ಅದು ಈ ಬಾರಿ ನಮ್ಮ ಗೋಕಾಕ್ ಕ್ಷೇತ್ರ ಒಂದು ವಿಶೇಷವಾದ ಮಾದರಿ ಮಾಡಬೇಕಂತ ವಿಚಾರ ಇದೆ. ಕಬ್ಬು ಕಳಿಸೋದು ಈಗ ನಮ್ಮ ಸೊಸೈಟಿ ಮುಖಾಂತರ ಕಬ್ಬು ಕಡಿ ಮಿಷನ್ ಈಗ 4 ಸೊಸೈಟಿ ಸ್ಯಾಂಕ್ಷನ್ ಮಾಡಿಸಿದ್ವಿ ನಾವು. ಕಬ್ಬು ಕಡಿ ಮಿಷನ್ ಪ್ರತಿಯೊಂದು ಸೊಸೈಟಿಗೆ ಆ ಕೃಷಿ ಆ ಊರದ ವ್ಯಾಪ್ತಿ ಹೆಚ್ಚಿದ್ರೆ 1, 2 ಕಡಿಮೆ ಇದ್ರೆ 1 ಕಬ್ಬು ಕಟಾವು ಮಿಷನ್ ಕೊಡಿಸಿ ಒಂದು ವಿಶೇಷವಾದ ಗೋಕಾಕದಲ್ಲಿ ಒಂದು ಇತಿಹಾಸ ಮಾಡಬೇಕಂತ ಈ ಸದಸ್ಯ ನಾನು ಒಂದು ಸಂಕಲ್ಪ ಮಾಡಿದ್ದೀನಿ. ಅದಕ್ಕೆಲ್ಲರೂ ಸಹಕಾರ ಇಲಾಖೆ ಇರ್ಬೋದು, ಕೃಷಿ ಪತ್ತಿ ಸೊಸೈಟಿ ಎಲ್ಲ ಕೂಡಿ ಈ ನಾಳೆ ಅಕ್ಟೋಬರ್ದಾಗ ಬಹುಶಃ ಎಲೆಕ್ಷನ್ ಫಿಕ್ಸ್ ಆಗಿದೆ ಅಕ್ಟೋಬರ್ 19ಕ್ಕೆ. ಅದು ಮುಗಿದ ತಕ್ಷಣ ಪ್ರತಿ ಸೊಸೈಟಿಗೆ ಸಣ್ಣ ಸೊಸೈಟಿಗೆ 1, ದೊಡ್ಡ 2 ಸೊಸೈಟಿ ಯಾಕೆ ಮಷಿನ್ ಕೊಡಿಸ್ತೀನಿ. ನೀವು ಊರಲ್ಲಿ ಇದ್ದಂಥ ಟ್ಯಾಕ್ಟ್ರಿ ನೀವು ಬೌಂಡ್ ಮಾಡಿ ಯಾವುದೇ ಫ್ಯಾಕ್ಟ್ರಿ ನೀವು ಮನುಷ್ಯ ಬಂದ ಫ್ಯಾಕ್ಟ್ರಿ ಮಾಡ್ಕೊಳ್ಳಿ. ಅದೇ ಫ್ಯಾಕ್ಟ್ರಿ ಹೇಳಿಲ್ಲ ನಿಮ್ಗೆ ಯಾವ ಚಲೋ ಅನಿಸಿ ಮಾಡಿಸಿ ಎಲ್ಲ ಮಾಡಿ ಆದಷ್ಟು ಒಳ್ಳೆ ರೀತಿಯಿಂದ ಫ್ಯಾಕ್ಟ್ರಿ ತೂಕದಲ್ಲಿ ಒಳ್ಳೆ ತೂಕ ಕೊಡೋರು ಮತ್ತು ಒಳ್ಳೆ ಬಿಲ್ ಕೊಡೋರು ಆ ಫ್ಯಾಕ್ಟ್ರಿ ಕೊಡಬೇಕಂತ ನಾನು ಮನವಿ ಮಾಡ್ಕೊತೀನಿ. ನಾನು ಇದೇ ಫ್ಯಾಕ್ಟ್ರಿ ಕೊಡ್ಬೇಕಂತ ಆಗ್ರಹ ಇಲ್ಲ. ಯಾಕಪ್ಪ ಅಂದ್ರೆ DCB ಮುಖಾಂತರ ಬಹಳಷ್ಟು ಯೋಜನೆ ಡ್ರಿಪ್ ಇರ್ಬೋದು, ಸ್ಪ್ರಿಂಕ್ಲರ್ ಇರ್ಬೋದು, ನೀರಾವರಿ ಹೊಸ ಪದ್ಧತಿ ಇರ್ಬೋದು, ಎಲ್ಲ ಒಂದು ಸಾಲ ಕೊಡಿಸಿ. ಯಾಕಂದ್ರೆ ಭಾಳ ಬಡ್ಡಿ ಕಡಿಮೆ ಇದೆ. ಅದು ಯಾಕಂದ್ರೆ ಮಾಡಬೇಕಂತ DCB ಬ್ಯಾಂಕ್ ರೀಫೈನಾನ್ಸ್ ಆಗೋದ್ರಿಂದ ಬಡ್ಡಿ ಭಾಳ ಕಡಿಮೆ ಇದೆ. ಅದಕ್ಕೆ ಎಲ್ಲರೂ ಬರುವ 5 ವರ್ಷದಲ್ಲಿ ಪ್ರತಿಯೊಂದು ಮೂಲೆಗೆ ನನ್ನ ಕ್ಷೇತ್ರ ನೀರಾವರಿ ಡ್ರಿಪ್ ಇರಿಗೇಷನ್ ಹೊಸ ಪದ್ಧತಿ ಕೃಷಿ ಪದ್ಧತಿ ಮಾಡಬೇಕು ಅಂತ ನಾನು ನಿಮ್ಮನ್ನು ಮನವಿ ಮಾಡ್ಕೋತೀನಿ.
ಅದಕ್ಕೆ ಬೇಕಾದಂಥ ಸಹಾಯ ಸಹಕಾರ ನಮ್ಮ ಆಫೀಸ್ನ ಇರ್ಬೋದು, ಸರ್ಕಾರ ಇರ್ಬೋದು, ನಾವು ಮಾಡಲು ಸದಾ ಸಿದ್ಧಿದ್ದೇವೆ. ನೀವೆಲ್ಲ ಈ ಒಂದು ಡಿ ಸಿ ಬ್ಯಾಂಕ್ ಬರೀ ಡೈರೆಕ್ಟರ್ ಆಗೋಕ್ಕೆ ಮಾತ್ರ ಅಲ್ಲ, ಪ್ರತಿಯೊಬ್ಬ ರೈತರ ಮನೆಗೆ ಯೋಜನೆ ಮುಟ್ಟಿಸಿಲ್ಲ ಅಂತ ಬರುವಂಥ ಡೈರೆಕ್ಟರ್ ಕೆಲಸ ಅದು. ಯಾಕಂದರೆ ಈಗ ನಾವು 24 ಸೊಸೈಟಿ ಅರ್ಬಾಯ್ ಭಾಗ ಬರ್ತದೆ, 38 ನಮ್ಗೆ ಗೋಕಾಕ್ ಬರ್ತದೆ. ಯಾಕಪ್ಪ ಅಂದ್ರೆ ಬಹುಶಃ ಈಗ 513 ಕೋಟಿ ರೂಪಾಯಿ ಸಾಲ ಕೊಟ್ಟು ಅಂತ ಹೇಳಿದ್ರು. ಬಹುಶಃ ನಾನು ಅಂದಾಜು ಅರ್ಬಾಯ್ ಭಾಗದಲ್ಲಿ ಜಾಸ್ತಿ ತಗೊಂಡಿದ್ರು ಅವರು. ಗೋಕಾಕ್ ಕ್ಷೇತ್ರದ ಡಿ ಸಿ ಬ್ಯಾಂಕ್ ಲೋನ್ ಭಾಳ ಕಡಿಮೆ ತೊಗೊಂತಾರೆ. ಬರುವಂಥ ದಿನದಲ್ಲಿ 1000 ಕೋಟಿ ಮೇಲ್ಪಟ್ಟು ನಾವು ಲೋನ್ ಕೊಡಬೇಕು. ಬರುವಂಥ ಎಲ್ಲ ಸೊಸೈಟಿಗೆ ಎಷ್ಟು ಬೇಕು ಅದಕ್ಕಿಂತ ಹೆಚ್ಚು ಕೊಡಿಸ್ಬೇಕಾದ್ರೆ ಕಡಿಮೆ ಕೊಡಿಸೋಲ್ಲ. ಯಾಕಂದ್ರೆ ನಮ್ಮ ಡೈರೆಕ್ಟ್ರು ಮತ್ತು ಹಿಂದಿನ ಆಡಳಿತ ಮಂಡಳಿ ನಮ್ಮ ಗೋಕಾಕ್ ತಾಲೂಕು ಭಾಳ ಅನ್ಯಾಯ ಆಗಿದೆ. ಜಾರಕಿಹೊಳಿ ಕುಟುಂಬದ 7 ಸದಸ್ಯರು ನಮ್ಗೆ ಅನ್ಯಾಯ ಆಗಿದೆ. ನಮ್ಮ ಗೋಕಾಕ್ ತಾಲೂಕಿಗೆ ಡಿ ಸಿ ಬ್ಯಾಂಕ್ನಿಂದ ಒಬ್ಬ ಅಧ್ಯಕ್ಷರು, ಇಬ್ಬರಿದ್ದಾವ, ಬರೀ 3